ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಯಿತು. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆದಾಗಿಂದನೂ ಯಾವುದು ಕಂಟೆಂಟ್ ಸಿಗ್ತಾ ಇಲ್ಲ. ಯಾವ ರೀತಿ ವಿಡಿಯೋ ಮಾಡೋದು, ಹೆಂಗೆ ವಿಡಿಯೋ ಮಾಡೋದು, ಈ ಸರಿಯೇ ಬಿಗ್ ಬಾಸ್ ನಿಜವಾಗ್ಲೂ ಅಷ್ಟೊಂದು ಇಂಟ್ರೆಸ್ಟ್ ಇದೆಯಾ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಸೊ ಇಂಟ್ರೆಸ್ಟ್ ಗೊತ್ತಿಲ್ಲ, ಬಟ್ ಅಗ್ನಿ ಪರೀಕ್ಷೆಗೆ ನಮ್ಮ ವಿನಯ್ ಗೌಡ, ಚಂದನ್ ಶೆಟ್ಟಿ, ಸಂಗೀತ ಶೃಂಗೇರಿ ಹಾಗೂ ಶ್ರುತಿ ಅವರನ್ನು ಆಯ್ಕೆ ಮಾಡಿದಾಗಂತೂ ನನಗೆ ಗೊತ್ತಾಯಿತು ಈ ಸರಿಯ ಬಿಗ್ ಬಾಸ್ ಅಂತೂ ಅಟ್ಟರ್ ಫ್ಲಾಪ್ ಅಂತ. ಯಾಕಂದರೆ ಅವರವರ ಒಂದು ಏನು ಹೇಳ್ತೇವೆ, ಶ್ರುತಿಯವರ ಒಂದು ಸೀಸನ್ ವಿನ್ ಆಗಿದ್ದು ಏನೋ ಒಂದು ಮಿರಾಕಲ್ ಅಂತಲೇ ಅನ್ನಿಸ್ತು. ಸೊ ಸಂಗೀತ ಶೃಂಗೇರಿ ಮತ್ತು ನಮ್ಮ ವಿನಯ್ ಗೌಡ ಅವರ ಸೀಸನಲ್ಲಿ ಇಬ್ಬರ ಜಗಳ ಮೂರನೆಯವನ ಲಾಭ ಅನ್ನೋ ರೀತಿ ಕಾರ್ತಿಕ್ ಅವರು ವಿನ್ ಆದರು. ಸೊ ಇನ್ನು ಉಳಿದಂತೆ ನಮ್ಮ ಚಂದನ್ ಶೆಟ್ಟಿ ಈಸ್ ಎ ಡಿಸರ್ವ್ಡ್ ಅಂತಲೇ ಅನ್ನಿಸ್ತು. ಸೊ ಇವರೆಲ್ಲ ಸೇರಿಕೊಂಡು ನಮ್ಮ ಕಾಮನ್ ಮ್ಯಾನ್ಗಳನ್ನು ಆಯ್ಕೆ ಮಾಡೋದು ಅಂತ ಒಂದು ಸಿಚುವೇಶನ್ ಬಂದಾಗನೇ ನಾನು ಅಂದ್ಕೊಂಡೆ ಇದು ಹೋಯಿತು ಈ ಸರಿ ಬಿಗ್ ಬಾಸು ಅಂತ. ಅದರಲ್ಲೂ ವಿನಯ್ ಗೌಡರವರು ಒಂದು ಇವತ್ತಿನ ಒಂದು ಪ್ರೋಮೋದಿಂದ ಟಾಪಲ್ಲಿದ್ದಾರೆ. ಆ್ಯಕ್ಚುಲಿ ನಾನು ಮೊನ್ನೆ ಒಂದು ಪ್ರೋಮೋ ನೋಡಿದೆ, ಅವರ ಹುಡುಗಿ ಹೆಸರು ಮರ್ತೋದೆ. ವಿನಯ್ ಗೌಡರವರ ಒಂದು ಫೋಟೋವನ್ನು ಉರ್ದು ಅಂದರೆ ಇದರಲ್ಲಿ ಉರಿಸಿ ಬಿಸಾಡುವಾಗ ಆ ಈಗೋಸ್ಟಿಕ್ ಮನುಷ್ಯರನ್ನು ಈ ಶ್ರುತಿ ಮೇಡಮ್ ಕೂಡ ಕಮ್ಮಿ ಇಲ್ಲ ಬಿಡಿ. ಅದರಲ್ಲಿ ನನಗೆ ಮೇ ಬಿ ಇದುವರೆಗೆ ಕಮೆಂಟ್ಗಳಲ್ಲಿ ಚಂದನ್ ಶೆಟ್ಟಿಯವರೇ ಆಗ್ಬೋದು ಅಂತ ಅನ್ನಿಸ್ತು ನನಗೆ. ಉಳಿದಂತೆ ಇವು ಮೂವರು ಕೂಡ ಇಲ್ಲಿ ಬಿಗ್ ಬಾಸಲ್ಲಿ ಅವರು ಕಂಟೆಸ್ಟೆಂಟ್ಗಳನ್ನು ಆಯ್ಕೆ ಮಾಡೋಕ್ಕೆ ಬಂದಿದ್ದಾರೋ ಅಥವಾ ಅವರಿಗೆ ಯಾರು ಇಷ್ಟ ಆಗ್ತಾರೆ, ಅವರಿಗೆ ಯಾರು ಬಕೆಟ್ ಹಿಡಿತಾರೆ ಅವರನ್ನು ಒಂದು ಆಯ್ಕೆ ಮಾಡೋಕ್ಕೆ ಕೂತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಹಾಗೆ ಕರ್ನಾಟಕದ ಜನರಿಗೂ ಅನಿಸೋದುಂಟು. ಯಾಕಂದರೆ ಕಲರ್ಸ್ ಕನ್ನಡದ ಪೋಸ್ಟ್ ಬಂದ ಕೂಡಲೇ ಕಮೆಂಟ್ಸ್ಗಳನ್ನು ನೋಡ್ತಾ ಇದ್ದೆ ನಾನು. ಸೊ ಹಾಗೆ ನನಗೂ ಅನ್ನಿಸ್ತು. ಸೊ ಇದು ನಿಜವಾಗ್ಲೂ ಇವತ್ತು ಸರ್ಕಲಲ್ಲಿ ಎಷ್ಟು ಸೈಡ್ ಇದೆ ಅಂತ ವಿನಯ್ ಗೌಡರು ಕೇಳಿದಾಗ ಆ ಹುಡುಗ ಪಾಪ ಸರ್ಕಲ್ಗೆ ಸೈಡೇ ಇಲ್ಲ ಅಲ್ವಾ ಅಂತ ಹೇಳಿದಾಗ ಇವರು ಒಂದು ಎದ್ಬಿಟ್ಟು ಸ್ಟ್ಯಾಂಡ್ ಬೈ ಕಟ್ಟು ಒಂದು ಕ್ಲ್ಯಾಪ್ ಹೊಡೆದು ಎರಡು ಸೈಡ್ ಇದೆ ಅಂತ ಹೇಳಿದ್ರು. ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ. ಗೂಗಲಲ್ಲಿ ಮೋಸ್ಟ್ ಸರ್ಚ್ ಮಾಡಿದಂತಹ ಒಂದು ಟಾಪಿಕ್ ಇದು ಇವತ್ತು ಅಂತ ಅನಿಸ್ತತ್ತೆ. ಈ ವಿನಯ್ ಗೌಡರವರು ಯಾಕೆ ಟ್ರೋಲ್ ಆಗ್ತಾ ಇದ್ದಾರೆ ಅಂತ ನಾನು ಅನ್ನಿಸ್ತಾ ಇಲ್ಲ. ಹಾಗೂ ಇನ್ನೊಂದು ನನ್ನ ಕ್ವಶನ್ ಇದೆ, ಈ ಕಲರ್ಸ್ ಕನ್ನಡದವರು ಯಾಕೆ ಇವರಿಗೆಲ್ಲ ಇನ್ನೂ ಬಕೆಟ್ ಹಿಡಿತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಒಂದು ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳನ್ನು ಒಳ್ಳೊಳ್ಳೆ ಒಂದು ಜಡ್ಜ್ಗಳು ಆಯ್ಕೆ ಮಾಡಬೇಕು. ಇಂತಹ ಒಂದು ಲೋ ಕ್ವಾಲಿಟಿ ಈಗೋಸ್ಟಿಕ್ ಮನುಷ್ಯರನ್ನು ಕೂತ್ಕೊಂಡಿಸ್ಬಿಟ್ಟು ಇವರು ಸೆಲೆಕ್ಟ್ ಮಾಡಿ ನಮ್ಮ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ಗಳನ್ನು ಕೊಡ್ತಾರಂತೆ. ಹಾಗೂ ಕರ್ನಾಟಕದ ಜನರು ಇವರನ್ನು ನೋಡಿ, ಅಂದರೆ ಇವರು ಆಯ್ಕೆ ಮಾಡಿದವರನ್ನು ನೋಡಿ ನಾವು ಬಿಗ್ ಬಾಸ್ ನೋಡಬೇಕಂತೆ. ಸೊ ಈ ಸರಿ ನಿಜವಾಗ್ಲೂ ಬಿಗ್ ಬಾಸ್ ಪ್ರೋಮೋ ಬಂದಾಗ ಸ್ಟಾರ್ಟಿಂಗು ಜೂನಲ್ಲಿ ಬಂದಾಗ ಏನೋ ಅಂದ್ಕೊಂಡೆ ಈ ಸರಿ ಏನಾದರೂ ಒಂದು ಗಿಮಿಕ್ ಮಾಡ್ತಾರೆ ಅಂತ. ಸೊ ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇದೆ ಈ ಸರಿ ಗಿಮಿಕ್ ಬಿಡಿ, ಮೇ ಬಿ ಲಾಸ್ಟ್ ಸೀಸನ್ನ 1% ಕೂಡ ರೀಚ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗನೇ ಇಂಥ ನೆಗೆಟಿವಿಟಿ ಬಂದಿದೆ ಅಂದರೆ ಮೇ ಬಿ ಗೊತ್ತಿಲ್ಲ ಇನ್ನೆಲ್ಲಾದರೂ ಮೇ ಬಿ ಲಾಸ್ಟ್ ಸೀಸನಲ್ಲಿ ಗಿಲ್ಲಿ, ಅದರ ಮುಂಚೆ ಸೀಸನಲ್ಲಿ ಹನುಮಂತು, ಏನೋ ಒಂದು ಜಾದು ಏನಾದರೂ ಒಂದು ಸ್ಪಾರ್ಕ್ ಆದರೆ ಎಲ್ಲೋ ಒಂದು ಕಡೆ ಈ ಬಿಗ್ ಬಾಸ್ ಗೆಲ್ಬೋದು. ಇಲ್ಲದಿದ್ರೆ ಈ ಬಿಗ್ ಬಾಸ್ ಕೂಡ ಹೊಗೇನೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಬಿಗ್ ಬಾಸಲ್ಲಿ ಅಂತ. ಮೇ ಬಿ ವಿನಯ್ ಗೌಡ ಹಾಗೂ ಶ್ರುತಿ ಹಾಗೂ ಸಂಗೀತ ಶೃಂಗೇರಿ ಅವರನ್ನು ಆದಷ್ಟು ಬೇಗ ಮನೆಗೆ ಕಳಿಸಿದರೆ ಒಳ್ಳೆಯದು ಜಡ್ಜ್ ಸೀಟಿಂದ. ಇಲ್ದಿದ್ರೆ ಗೊತ್ತಿಲ್ಲ ಯಾವ ರೀತಿ ಇವರು ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಅಂತ. ಸೊ ನನಗೆ ಅನಿಸಿದ ರೀತಿ ನಿಮಗೂ ಅನಿಸಿದ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.